ಫ್ರೆಂಡ್ಸ್ ನೋಡ್ರಿ, ಈಗ ಜಸ್ಟ್ ಅನ್ಬಾಕ್ಸ್ ವಿಡಿಯೋ ಮಾಡಿದೆ. ಇವೆಲ್ಲ ಸೋದರಿ ಇವೆಲ್ಲ ಒಂದು ಸ್ವಲ್ಪ ಇನ್ನೂ ಸಾಮಾನುಗಳದ ಒಳಗೆ ತೊಗೊಂಡೋಗಿ ಇಟ್ಲಿ ಚುಕ್ಕಿ. ಈಗ ಜಸ್ಟ್ ಅನ್ಬಾಕ್ಸಿಂಗ್ ವಿಡಿಯೋ ಮಾಡಿದೆ. ನನ್ನ ಮಗ ಮಾಡಿದ ವಿಡಿಯೋ ಮಾಡಿಕೊಟ್ಟ. ಥ್ಯಾಂಕ್ ಯು, ವೆಲ್ಕಮ್. ಆಮೇಲೆ ಇದು ಕಂಪ್ಲೀಟ್ ಆದ ವಿಡಿಯೋ. ಇದು ವ್ಲಾಗ್ ಒಂದು ಹಾಕಬೇಕು, ಇನ್ನೊಂದು ಸ್ವಲ್ಪ ಏನಾದರೂ ಸೇರ್ಸಿ ಹಾಕಬೇಕು ಗೊತ್ತಿಲ್ಲ. ಐ ಥಿಂಕ್ ಇನ್ನಷ್ಟು ಹಾಕ್ತೀನಿ. ಇದ್ರ ಜೊತೆಗೆ ಮತ್ತೇನು ಸೇರ್ಸಂಗಿಲ್ಲ. ಇವಾಗ ಬರ್ರಿ ಮತ್ತು ಹೊಸ ವ್ಲಾಗ್ನ ಇಲ್ಲಿಂದ ಕಂಟಿನ್ಯೂ ಅಂದ್ರೆ ಶುರು ಮಾಡಕತ್ತೀನಿ. ಇವತ್ತಿನ ದಿನ ಹೆಂಗೆ ಹೋಗೈತಿ ನೋಡೋಣ ಅಂತ. ಆಮೇಲೆ ನಾನು ಮೊನ್ನೆ ಒಂದು ಸ್ವಲ್ಪ ಪ್ಲ್ಯಾಂಟ್ಸ್ ಅಂದರೆ ಇದು ಪುದೀನ ಹಚ್ಚಿ ಹೋಗಿದ್ದೆ ಊರಿಗೆ. ಪುದೀನಾನ ನೀವು ಲಾಸ್ಟ್ ವ್ಲಾಗ್ ನೋಡಿದ್ರೆ ಗೊತ್ತಿರ್ತೈತೆ ನಿಮ್ಗೆ. ಪುದೀನ ಸೊಪ್ಪು ತೊಗೊಂಬಂದಿದ್ದೆ. ಎಲೆ ಎಲ್ಲ ತೆರೆದು ಕಡ್ಡಿ ಇರ್ತಾವಲ್ಲ, ಆ ಕಡ್ಡಿನ ಪಾಟ್ ಒಳಗೆ ಹಾಕಿ ಹೋಗಿದ್ದೆ ಊರಿಗೆ. ಎಷ್ಟು ಚೆನ್ನಾಗಿ ಬಂದವಂದ್ರೆ ಪುದೀನ ತೋರಿಸ್ತೇನೆ ನಿಮಗೀಗ. ನೋಡಿದ ತಕ್ಷಣ ಎಷ್ಟು ಖುಷಿ ಆಗ್ಬಿಡ್ತಂದ್ರೆ, ಊರಿಂದ ಬಂದ ತಕ್ಷಣ ಮೊದಲು ನಾ ಹೋಗಿ ಗಿಡಗಳನ್ನು ನೋಡಿದೆ. ಭಾಳ ಖುಷಿ ಆಯಿತು. ಸ್ವಲ್ಪ ಗಿಡ ಬಾಳ್ಬಿಟ್ಟಿದ್ದು, ನೀರು ಹಾಕಿಲ್ಲ ನಮ್ಮ ಮನೆಯವರು. ಸೊ ಪರವಾಗಿಲ್ಲ, ಈಗ ನಾ ಬಂದು ಹಾಕಾಗತ್ತೆ ನೀರು. ಒಳ್ಳೆ ಚೆನ್ನಾಗಿ ಬೆಳೆಯಾಗತ್ತವು. ಅಲ್ಲಿ ನೋಡ್ರಿ ಕಿಡ್ಡಿನ ಅಲ್ಲೇ ಐಸ್ ನೀಡಾಕತ್ತಾಳೆ. ಇದ್ರೊಳಗೆ ಐಸ್ ಬಾಕ್ಸ್ ಒಳಗೆ ಐಸ್ ಹಾಕಿ ಐಸ್ ತೊಗೊಂಡು ಬಾ. ಇಲ್ಲ ಅದನ್ನು ಒಂದು ತೋರ್ಸೋದು ಮರ್ತೆ ನಾನು ಅನ್ಬಾಕ್ಸಿಂಗ್ ಒಳಗೆ. ಇದು ಒಂದು ತೋರ್ಸೋದು ಮರ್ತೆ ನಾನು ಅನ್ಬಾಕ್ಸಿಂಗ್ ಒಳಗೆ. ಇದು ಐಸ್ ಕ್ಯಾಂಡಿ. ಇದು ತೆಗಿಯಮ್ಮ, ಒಂದು ತೆಗಿ, ಓಪನ್ ಮಾಡೋದನ್ನ. ಒಂದು ಈ ಥರ ಐಸ್ ಕ್ಯಾಂಡಿ ಐಸ್ ಮಾಡಿ ನಾವು ಯಾವ ಥರ ಆದ್ರೆ ಹಾಲು ಐಸ್ ಆದರೂ ಮಾಡ್ಬೋದು, ಬರೀ ನೀರಾದ್ರೂ ಮಾಡ್ಬೋದು, ಅಥವಾ ಏನಾದರೂ ಮಾಡ್ಬೋದು. ಇದರಿಂದ ಯಾವ ಥರ ಐಸ್ ಬೇಕಾದರೂ ಮಾಡ್ಬೋದು. ಇದೊಂದು ತೋರ್ಸೋದು ಮರ್ತ್ಬಿಟ್ಟೆ, ಅದು ಹಿಂದಿತ್ತು ತೋರ್ಸೋದು ಮರ್ತೆ. ಇದು ಅನ್ಬಾಕ್ಸ್ ಮಾಡಿಬಿಟ್ಟೇನೆ ಆಲ್ರೆಡಿ. ಐಸ್ ಮಾಡೋದು ಈಗ ಐಸ್ ಮಾಡಿಕೊಡ್ಬೇಕಂತ ಹೇಳಿ ನಿಂತಾರೆ ಇಬ್ಬರು ಸೇರಿ. ಈಗ ಸದ್ಯಕ್ಕಂತೂ ಈಗ ಮಾಡೋಂಗಿಲ್ಲ, ಯಾಕಂದ್ರೆ ನೆಗಡಿ ಆಗೈತಿ. ಈಗ ಸದ್ಯಕ್ಕೆ ಮಾಡೋಂಗಿಲ್ಲ, ನಾಳೆ ನಾಡಿದ್ದು ಮಾಡ್ತೀನಿ. ಈಗ ವಾಪಸ್ ಫ್ರಿಜ್ ಒಳಗಿಡ ಹೋಗೋದು. ಫ್ರಿಜ್ ಐಸ್ ಮಾಡೋಂಗಿಲ್ಲ ಅಂದಿದ್ದಕ್ಕೆ ಅದ್ರೊಳಗೆ ನೀರು ತುಂಬಿಸಿ ಆದರೂ ಇಟ್ಟು ಐಸ್ ತಿಂತಾಳ್ರಿ ಆಕೆಂತೂ. ನೀರು ತುಂಬಿಸಿಡ್ತಾಳೆ. ನೀರು ತುಂಬಿಸಿಡ್ಬೇಡ, ಹಾಗೆ ಇಡು, ಸುಮ್ಮನೆ ತೊಳೆದಿಡು, ಕ್ಲೀನಾಗಿ ವಾಶ್ ಮಾಡಿ ಫ್ರಿಜ್ ಒಳಗಿಡು. ನೀರು ಹಾಕಿ ಬೇಡ. ಸೊ ಇನ್ನೊಂದು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ಯಾರಾದರೂ ಲಂಚ್ ಕಟ್ಟೋರಿದ್ರೆ ಆಫೀಸ್ಗಾಗಲಿ ಅಥವಾ ಮಕ್ಕಳಿಗಾಗಲಿ, ಮಕ್ಕಳಿಗೇನು ಯೂಸ್ ಇಲ್ಲದ ಆಫೀಸ್ಗೆ ಯೂಸ್, ಮಕ್ಕಳಿಗೆ ಇಷ್ಟು ದೊಡ್ಡದು ಕಟ್ಟೋರಿದ್ರೆ ಕಟ್ಬೋದು. ಇದು 3 ಕಂಪಾರ್ಟ್ ಅಂದರೆ 3 ಬಾಕ್ಸ್ ಇರ್ತಾವೆ ಇದ್ರೊಳಗೆ. ಇದು ಎಷ್ಟು ಮಸ್ತ್ ಐತೆ ಅಂದ್ರೆ, ನಾನು ಲಾಸ್ಟೂ ಯೂಸ್ ಮಾಡೇನು ಒಂದು 4 years ಬ್ಯಾಕ್. ನಾನು ಅನ್ಬಾಕ್ಸಿಂಗ್ ವಿಡಿಯೋದಾಗ ತೋರಿಸೇನು ನೋಡ್ರಿ ಇದನ್ನು. ಎಷ್ಟು ಚೆನ್ನಾಗೈತೆ ಅಂದ್ರೆ ಕ್ವಾಲಿಟಿ. ಇದು ನೀವು ಏನಾದರೂ ಹೋಗಿ ಮಿಂತ್ರಾ ಒಳಗೆ ಸರ್ಚ್ ಮಾಡಿರಿ ಅಥವಾ ಹೋಮ್ ಸೆಂಟ್ರ್ ಒಳಗೆ ಸರ್ಚ್ ಮಾಡಿರಿ. ಇದನ್ನು ಇದೇ ಸೇಮ್ ಬ್ರ್ಯಾಂಡ್, ಹೋಮಿಯೋ ಬ್ರ್ಯಾಂಡ್ದು 1600 ರೂಪೀಸ್ ಐತ್ರಿ. ಇದು 1600 ರೂಪೀಸ್ ಐತಿ. ಬಟ್ ಇದು ಡಿಮಾರ್ಟ್ ಒಳಗೆ ಓನ್ಲಿ 600 ರೂಪೀಸಿಗೆ ಸಿಕ್ಕೈತೆ ನನಗೆ. ಅಂದ್ರೆ ನಂಬ್ತೀರಿ ನೀವು, 600 ರೂಪೀಸ್ ಸಿಕ್ಕೈತಿ. ಒಳಗೆಲ್ಲ ಸ್ಟೇನ್ಲೆಸ್ ಸ್ಟೀಲ್, ಮೇಲ್ ಕೋಟಿಂಗ್ ಮಾತ್ರ ಪ್ಲಾಸ್ಟಿಕ್. ನನಗೆ ಅದೇ ಇತ್ತು, ಸ್ಟೇನ್ಲೆಸ್ ಸ್ಟೀಲ ಯೂಸ್ ಮಾಡ್ಬೇಕು, ಪ್ಲಾಸ್ಟಿಕ್ ಯೂಸ್ ಮಾಡಬಾರ್ದು ಮಕ್ಳಿಗಾಗಲಿ ಯಾರಿಗೇ ಆಗಲಿ ಬಾಕ್ಸ್ ಕಟ್ಟುವಾಗ. ಅದಕ್ಕಾಗಿ ಇದನ್ನು ತೊಗೊಂಡೆ. ಇನ್ಮೇಲೆ ಬಾಕ್ಸ್ ಕಟ್ಟಬೇಕು ನಾನು. ನಮ್ಮ ಮನೆಯವ್ರಿಗೆ ಇಷ್ಟು ದಿನ ಬಾಕ್ಸ್ ಕಟ್ತಿರ್ಲಿಲ್ಲ, ಇವಾಗ ಕಟ್ಟಬೇಕು. ಇಲ್ಲಿ ನೋಡ್ರಿ ಇಮಿಟೇಟ್ ಒಳಗೆ ತೋರಿಸ್ತೇನೆ ನಿಮಗೆ. ಇದನ್ನು ಓಪನ್ ಮಾಡಿ ಒಳಗೆ. ಸೊ ನೋಡ್ರಿ ಒಳಗೆ ಸ್ಟೇನ್ಲೆಸ್ ಸ್ಟೀಲ್. ಆಮೇಲೆ ಲೀಕ್ ಪ್ರೂಫ್. ಇಲ್ಲಿ ಒಂಚೂರು ಲೀಕ್ ಆಗಂಗಿಲ್ಲ, ನೀವು ಏನೇ ಹಾಕಿದ್ರು ಲೀಕ್ ಆಗೋದಿಲ್ಲ. ಸೊ ಇದು ಒನ್ ಆಫ್ ದಿ ಬೆಸ್ಟ್ ಲಂಚ್ ಬಾಕ್ಸ್ ಅಂತ ಹೇಳ್ಬೋದು. ನನಗಂತೂ ಭಾಳ ಇಷ್ಟ ಇದು ಲಂಚ್ ಬಾಕ್ಸ್. ಒಂದ್ರೊಳಗೆ ಚಪಾತಿ ಅಥವಾ ರೊಟ್ಟಿ, ಆಮೇಲೆ ಮೊಸರು, ಒಂದು ಸಣ್ಣ ಬಾಕ್ಸ್ ಒಳಗೆ ಮೊಸರು ಹಾಕಿ ಅಲ್ಲಿ ಹಿಡಿಸ್ತೈತಿ. ಇದು ದೊಡ್ಡದೈತಿ. ಇದು ಒಂದನೇದು. ಇದು ಎರಡನೇದ್ರೊಳಗೆ ರೈಸು, ಆಮೇಲೆ ಥರ್ಡ್ ಒಂದ್ರೊಳಗೆ ಸಲಾಡ್. ಈ 3 ಹಿಡಿಸ್ತೈತಿ. ನಾನು ಯೂಶ್ವಲಿ ಸಾಂಬಾರೆಲ್ಲ ಕಟ್ಟೋದಿಲ್ಲ ಅಂದರೆ ಬಾಕ್ಸಿಗೆ. ಜಸ್ಟ್ ಚಿತ್ರಾನ್ನ, ಮೊಸರನ್ನ, ಪುಳಿಯೋಗರೆ, ಈ ಥರ ಟೊಮೆಟೊ ಬಾತ್ ಈ ಥರ ಎಲ್ಲ ಕಟ್ತೀನಿ ರೈಸ್ಗೆ. ರೊಟ್ಟಿ ಚಪಾತಿ ಮಾಡಿದ್ರೆ ಒಂದು ಥರದ ಪಲ್ಯ ಅಷ್ಟೇ, ಮತ್ತು ಮೊಸರು ಈ ಹಾಕಿ ಕಳಿಸ್ತೇನೆ ಅಷ್ಟೇ. ಸೊ ಅದಕ್ಕೆ ಬೆಸ್ಟ್ ಲಂಚ್ ಬಾಕ್ಸ್. ಇದನ್ನು ಲಾಸ್ಟ್ ಟೈಮ್ ತೋರಿಸೇವಿಲ್ಲ, ಯೂನಿಕಾರ್ನ್ ಲಿಪ್ ಬಾಮ್. ಯೂನಿಕಾರ್ನ್ ಲಿಪ್ ಬಾಮ್ ತರಿಸ್ಕೊಂಡಾಳ ಪಪ್ಪನ ಕಡೆ. ನಾನು ಹಚ್ಕೋಬೋದ? ನೀನು ಹಚ್ಕೊ, ಹುಡುಗಿ ನೋಡಿ ನೀನು. ತಗೋ, ಚೆನ್ನಾಗೈತೆ. ಆದ್ರೆ ಎಲ್ಲ ಖಾಲಿ ಮಾಡ್ಯಾರ ನೋಡಿ ಕೊಡೋಕಿಗೆ. ವಾಪಸ್ ಎಲ್ಲ ಖಾಲಿ. ಚೀರ್ತಾಳೆ ಕೊಡೋ. ಹಾಕ್ಕೊಡ್ತೇನೆ. ಅವತ್ತ ತಿಂದ್ಬಿಟ್ಟಾಳ ಅದನ್ನಕ್ಕೆ. ತಿಂದ ಆಕೆ ಹಚ್ಕೊಂಡಿಲ್ಲ ಅದನ್ನ, ಬರೇ ತಿಂದ ಬಿಟ್ಟಾಳ ಅದನ್ನ. ಪದೇ ಹಚ್ಕೊಂಡು ಕೆಮಿಕಲ್ ಅದನ್ನೆಲ್ಲ ಹಚ್ಕೊಬಾರ ಸಣ್ಣ ಹುಡುಗರು ಅಂತ ಹೇಳಿದ್ರು ಕೇಳ್ತೀನಿ. ತಿಂದ್ಬಿಟ್ಲ. ಅದೇನ್ ಬಾಕ್ಸ್? ಹೌದಾ, ಅದೊಂದು ಬಾಕ್ಸ್ ಐತಲ್ಲ.
ಮಾಡೈತೆ ಅದನ್ನ ಓಪನ್ ಮಾಡಿರ್ಬೋದಲ್ಲ. ಮಾಡೈತಿ ಓಪನ್ ಮಾಡೈತಲ್ಲ ಅಂತಾನೆ. ಬರ್ರಿ ಈ ಬ್ಲಾಗ್ ಒಳಗೆ ಇನ್ನೊಂದು ಬಾಕ್ಸ್ ಐತಿ, ಇದೊಂದು ಬಾಕ್ಸ್ ಓಪನ್ ಮಾಡ್ಬಿಡೋಣ. ತೆಗಿತೀನಿ ನಾನು. ಇದೊಂದು ಬಾಕ್ಸ್ ಓಪನ್ ಉಳಿತು. ಇದನ್ನ ಈ ಬ್ಲಾಗ್ ಒಳಗೆ ಕಂಟಿನ್ಯೂ ಮಾಡ್ತೀನಿ. ಬರ್ರಿ ಇದೇನಂತ ನೋಡೋಣ. ಕತ್ರಿ ಕೊಟ್ಟು ಅನ್ಬಾಕ್ಸಿಂಗ್ ವಿಡಿಯೋದ ಇದು ಒಳಗೆ ಉಳ್ಕೊಂಡ್ಬಿಟ್ಟೈತಿ ಸೋಫಾದ ಕೆಳಗೆ. ಇದನ್ನ ಈ ಬ್ಲಾಗ್ ಒಳಗೆ ಓಪನ್ ಮಾಡಿ. ಕೆಳಗೆ ಕುತ್ಕೊಂಬ. ಇದೇನಿದು? ಓ ಪಾಟ್ಸ್. ಇದು ಪಾಟ್ಸ್ ಆರ್ಡರ್ ಮಾಡಿದ್ದೆ, ಪಾಟ್ಸ್ ಬಂದಾಗ ಹೋಗಿದೆ. ಇದು ಪಾಟ್ಸ್ ಇಷ್ಟು ಚಿಕ್ಕ ಅದಾವ ಅಂತ ಅನ್ಕೊಂಡಿಲ್ಲ, ದೊಡ್ಡ ಅದಾವ ಅನ್ಕೊಂಡಿದ್ದೆ. ಮಾಡ್ಕೊಬಿಟ್ಟೆ ನೋಡಿ. ಪಾಟ್ಸ್ ಸ್ವಲ್ಪ ದೊಡ್ಡ ಅದಾವ ಅನ್ಕೊಂಡು ಮಾಡಿದೆ. ಬಟ್ ನಾನು ಕೊಟ್ಟಂತ ಪ್ರೈಸ್ಗೆ ಇಷ್ಟು ಬರೋದೇ ಹೆಚ್ಚಿನ ಮಾತೈತಿ. ಅಷ್ಟೇ ಕೊಟ್ಟರಿಂದ ನಾನು ಇದು ಪ್ರೈಸ್ ಎಷ್ಟಂದ್ರೆ ಸೆಟ್ ಆಫ್ 6 ಅದಾವು. ಇದಕ್ಕೆ ಎಷ್ಟು ಕೊಟ್ಟೇನಂತ ಹೇಳ್ತೇನೆ ನೋಡ್ರಿ ನಿಮಗೆ. ಸೆಟ್ ಆಫ್ 6 ಪೀಸು ಭಾಳ ಕಡಿಮೆ ರೇಟ್ ಒಳಗೆ ಸಿಕ್ಕೋ ನಂಗೆ ಇದ್ರೊಳಗೆ ಮೀಶೋ ಒಳಗೆ. ಬಟ್ ಕ್ವಾಲಿಟಿನೂ ಸೂಪರ್ ಅದಾವು, ಫುಲ್ ಗಟ್ಟಿ ಅದಾವು. ಅದೇ ಹಂಗೇನು ಕ್ವಾಲಿಟಿ ಲೋ ಕ್ವಾಲಿಟಿ ಏನಲ್ಲ, ಒಳ್ಳೆ ಚೆನ್ನಾಗಿ ಅದ ನೋಡ್ರಿ. ಎಷ್ಟು ಗಟ್ಟಿ ಅದಾವ ಅಂದ್ರೆ ಫುಲ್ ಗಟ್ಟಿ ಅದ. ತರಿಸ್ಬೋದು, ಕಣ್ಣು ಮುಚ್ಕೊಂಡು ತರಿಸ್ಬೋದು ಪಾಟ್ಸ್ ಮೀಶೋ ಒಳಗೆ ಏನು ಬೇಕಿದ್ರು ಕಣ್ಣು ಮುಚ್ಕೊಂಡು ತರಿಸ್ರಿ. ಇತ್ತೀಚೆಗಂತೂ ಭಾಳ ಮಸ್ತಾಗೈತಿ ಮೀಶೋ ಅಂತೂ. ಯಾಕಂದ್ರೆ ಒಳ್ಳೊಳ್ಳೆ ಕ್ವಾಲಿಟಿದಾಗ ಕೊಡಾಕತ್ತಾರ. ಅಂದ್ರೆ ಅವ್ರದ್ದು ಪ್ಯಾಕೇಜಿಂಗು ಅಷ್ಟೇ ನೀಟ್ ಇರ್ತೈತಿ, ಎಲ್ಲ ಮಸ್ತ್ ಇರ್ತೈತೆ ಅವ್ರದ್ದು. 246 ರುಪೀಸ್ಗೆ 6 ಸೆಟ್ ಬರ್ಬೋದು ನಾವು ಪಾಟ್ಸು. ವರ್ತ್ ಅಂತ ಅನ್ಕೊಳ್ತೇನೆ ನಾನು. ಇದೊಂದು ಅನ್ಬಾಕ್ಸಿಂಗ್ ಉಳಿದಿತ್ತು, ಮಾಡಲಿಲ್ಲ ಅನ್ಬಾಕ್ಸಿಂಗ್ ವಿಡಿಯೋ ಒಳಗೆ. ಇದೊಂದು ಹಿಂದೆ ಉಳ್ಕೊಂಡಿತ್ತು. ಸೊ ಇವಾಗ ಇಲ್ಲೇ ಕೂತ್ಕೊಂಡೇನೆ ಅನ್ಬಾಕ್ಸಿಂಗ್ ಮಾಡಿ ಇದೇ ವಿಡಿಯೋ ಅದು. ಬಟ್ ಅದು ಸಪ್ರೇಟ್ ಆಯ್ತು, ಇದು ಸಪ್ರೇಟ್ ಆಯ್ತು ವಿಡಿಯೋ. ಫ್ರೆಂಡ್ಸ್ ನೋಡ್ರಿ, ಇಷ್ಟೆಲ್ಲ ಸಾಮಾನುಗಳು ಈ ಮಂತ್ ನಾನು ತರಿಸಿದ್ದು. ಸೊ ಇನ್ನು ಬಂದಾಗಿಂದ ಇಷ್ಟು ಸಾಕು ಮಾಡ್ಯಾನ ಅಂದ್ರೆ ನನಗೆ ಅಷ್ಟು ಸಾಕು ಮಾಡ್ಯಾನ. ಏನು ಮತ್ತೆ ಯಾವ್ದಾರು ಊರಿಗೆ ಹುಡುಕ್ಬೇಕು. ನಾನು ಯಾವ್ದಾರು ಊರಿಗೆ ಹೋಗ್ಬಿಟ್ಟು ಬರ್ಬೇಕಾಗೈತಿ. ಕಳಿಸ್ಬಿಡ್ತೀನಿ, ಇಲ್ಲ ಟ್ಯೂಷನಿಗೆ ಹಾಕ್ತೀನಿ. ಒಂದು 5 ಗಂಟೆ ಟ್ಯೂಷನ್ಗೆ ಹೋಗಿ ಅಲ್ಲಿ ಮಸ್ತ್ ರುಬ್ಬಿದ್ರಂದ್ರೆ ಸರಿ ಹೋಗ್ತೈತಿ. ಈಕೆ ಅಂತ ಟ್ಯೂಷನಿಗೆ ಹೊಂಟಾಳೀಗ. ನೋಡ್ರಿ ಅಲ್ಲೊಂದು ಕುಕ್ಕರ್ ನೋಡ್ರಿ, ಇಲ್ಲಿ ಕುಕ್ಕರ್ ಎಲ್ಲಿಟ್ಟು ಬಂದಾರ ಅಂತ ಹೇಳಿ. ಇದೊಂದು ಕುಕ್ಕರ್ ನಾನು ಈಗ ಅನ್ಬಾಕ್ಸಿಂಗ್ ಮಾಡಿದ್ದೆ. ಡೈಲಿ ಯೂಸಿಗೆ ಅಂತೇಳಿ ಈಗೇನು ನೈಟ್ ಸೂಟು ಆ ಥರ ಇನ್ನೊಂದು ಸೆಟ್ ತರಿಸಿದೆ. ನಾನು ಬೈ ಮಿಸ್ಟೇಕಾಗಿ 2 ಮಾಡಿಬಿಟ್ಟೇನೆ. ಒಂದು ಸೆಟ್, ಒಂದು ಆರ್ಡರ್ ಇದು ಕ್ಯಾನ್ಸಲ್ ಮಾಡಿ ರಿಟರ್ನ್ ಮಾಡಿದೆ. ಇದು ಮತ್ತು ಇನ್ನೊಂದು ಆರ್ಡರ್ ಬಂದಿತ್ತು ನಾನು ಊರಿಗೆ ಹೋದಾಗ. ಸೊ ಮಸ್ತ್ ಕಂಫರ್ಟೇಬಲ್ ಅದಾವೆ ಇವು ನೈಟ್ ಸೂಟು ಅದಾವು. ಸೊ ನೋಡ್ರಿ ಈ ಥರ ಬಟ್ಟಿನೂ ಚೆನ್ನಾಗೈತೆ, ಕ್ವಾಲಿಟಿ ಆರಾಮ್ ತರಿಸ್ಬೋದು. 650 ಏನೋ ಸಮಥಿಂಗ್ ಐತಿ ಪ್ರೈಸ್. ಅಜ್ಜಿ ಒಳಗೆ ಆಫರ್ ಐತಿ ಈಗ ಸದ್ಯಕ್ಕೆ. ಇದು ಒಂದು ಸೆಟ್ಗೆ 3499 ರುಪೀಸ್ MR. ಬಟ್ ನನಗೆ ಸಿಕ್ಕಿದ್ದು 650 ರುಪೀಸ್ಗೆ. ಕ್ಲಾತೂ ಚೆನ್ನಾಗೈತಿ, ಆಮೇಲೆ ಕಂಫರ್ಟೇಬಲ್ ಇರ್ತೈತಿ. ಈಗ ನಾನೇನು ವೇರ್ ಮಾಡ್ಯಾನಲ್ಲ, ಇದು ನೈಟ್ ಸೂಟ್ ಸೇಮ್ ಸೆಟ್, ಕಲರ್ ಅಷ್ಟೇ ಚೇಂಜ್. ಫ್ರೆಂಡ್ಸ್ ನೋಡ್ರಿ, ಇದು ಇಲ್ಲಿ ತರಿಸಿದ್ನಲ್ಲ, ಇದು ಮನೆ ಹ್ಯಾಂಗಿಂಗ್ ಫಿಶ್ ಟ್ಯಾಂಕ್ ಇಲ್ಲಿ ಹಾಕಿ, ಫಿಶ್ ಟ್ಯಾಂಕ್ ಐತಲ್ಲ ಇದ್ರೊಳಗೆ ನೀರು ಹಾಕಿ, ಆಮೇಲೆ ಅವು ಸ್ಟೋನ್ಸ್ ಹಾಕಿ 1-2 ಮನಿ ಪ್ಲಾಂಟ್ ಹಾಕೀನಿ. ನೋಡೋಣ ಹೆಂಗೆ ಬೆಳಿತಾವ ಅಂತೇಳಿ. ಚೆನ್ನಾಗಿ ಕಾಣ್ಸಾಕತೈತೆ ಮಾತ್ರ. ನೋಡ್ರಿ ಇಲ್ಲೇ 2 ಮಾವಿನ ಹಣ್ಣು ತಿನ್ನಾಗತ್ತಳ. ಆಮೇಲೆ ನಿಮ್ಗೆ ಇನ್ನೊಂದು ಏನೋ ತೋರಿಸ್ತೀನಿ ಅಂತ. ಇದು ಪುದೀನ ಹಾಕೋಗಿದ್ನೆಲ್ಲ ಎಷ್ಟು ಚೆನ್ನಾಗಿ ಚಿಗುರ್ಕೊಂಡೈತಂದ್ರೆ ಒಂದು 4 ಡೇಸ್ ಒಳಗೆ ಆಗಲೇ ಚಿಗುರ್ಕೊಂಡ್ಬಿಟ್ಟೈತಿ. ಎಷ್ಟು ಚೆನ್ನಾಗಿ ಊರಿಗೆ ಹೋಗಿ ಬರೋ ಅಷ್ಟೊಳಗೆ ಬರೀ ತೋರಿಸ್ತೇನಂತ. ಸೊ ಇದು ನೋಡ್ರಿ ಬ್ರಾಹ್ಮಿ ಇದು ಆಮೇಲೆ ಇದಕ್ಕೆ ಹಾಕೋಣ. ನೋಡ್ರಿ ಹೆಂಗೆ ಚಿಗುರೈತೆ ಪುದೀನ.
ಎಲ್ಲನೂ ಕರೆಕ್ಟಾಗಿ ಹತ್ಕೊಂಡ್ಬಿಟ್ಟು ಎಷ್ಟು ಹಾಕಿದ್ನಲ್ಲ. ಸೊ ಇದು ಸೊಪ್ಪು ಇದು ಕಡ್ಡಿ ಅಷ್ಟು ಹತ್ಕೊಂಡ್ಬಿಟ್ಟವು. ಸ್ವಲ್ಪ ಒಣಗಿದಂಗೆ ಆಗೈತಿ. ಆಮೇಲೆ ಇನ್ನೊಂದೆರಡು ಕುರ್ಕಿದ್ದೆ ಹಾಗೆ ಸುಮ್ಮನೆ ಇವು ಹತ್ಕೊಂಡವು. ಇವೇನೋ ಗೊತ್ತಿಲ್ಲ ಹಂಗೆ ಉಟ್ಕೊಂಡವು. ಇದೊಂದು ಮಲ್ಲಿಗೆ ಗಿಡ ಹಚ್ಚಿದ್ದೆ, ಬಟ್ ಇದು ಹೋಗೈತಿ, ಒಣಗಿಬಿಟ್ಟೈತಿ ಫುಲ್. ತೆಗೆದುಬಿಡ್ತೀನಿ. ಸೊ ಇದೇನೇನೋ ಯಾವ್ಯಾವ ಕಸ ಗಿಡಗಳು ಚೆನ್ನಾಗಿರೋ ಹಚ್ಚಿದ್ರು ಹತ್ತಂಗಿಲ್ಲ, ಕಸ ಎಷ್ಟು ಲಘು ಹತ್ತಿತ್ತು. ಆಮೇಲೆ ನೋಡ್ರಿ ಇಲ್ಲಿ ಎಲೆ ಗಿಡ ಅಂದ್ರೆ ವೀಳ್ಯದ ಎಲೆ ಗಿಡ ಹಚ್ಚಿದ್ನಲ್ಲ, ಮತ್ತೆ ಚಿಗುರ್ಕೊಂಡೈತಿ. ಹೋಗಿ ಬರೋ ಅಷ್ಟೈತಿ 2 ಎಲೆ ಉಳ್ಕೊಂಡಿದ್ವು, ಅವೆಲ್ಲ ಬಾಡ್ಬಿಟ್ಟವು. ಕರಿಬೇವು ಇದು ವಾಟರ್ ಲಿಲ್ಲಿ. ಅವತ್ತು ನಾನು ನಿಮ್ಗೊಂದು ಪ್ಲ್ಯಾಂಟ್ಸ್ ಚೀಪ್ ರೇಟ್ ಒಳಗೆ ಸಿಕ್ಕವು ಅಂತ ಹೇಳಿದ್ನಲ್ಲ, ಇದು ವಾಟರ್ ಲಿಲ್ಲಿ. ಅಳಾಕತ್ತಾನ ನೋಡೋನ್ ತಡಿ, ಇದಕ್ಕೆ ಅಳಾಕತ್ತಾನಂತೆ. ಅವೆಲ್ಲ ಸ್ವಲ್ಪ ಒಣಗಿದ್ವೆಲ್ಲ ಕಿತ್ತಾಕ್ಬೇಕು. ಚಿತ್ತಾರ ಬರೆದವಳೆ ಸುತ್ತೇಳು ಲೋಕದಲ್ಲಿ ಮತ್ತೆಲ್ಲ ಸಿಗದವಳೆ, ನನ್ನೊಳಗೆ ಹಾಡಾಗಿ ಹರಿದವಳೆ. ಏನಾಯ್ತು? ಈಗ ಪಾಸ್ತಾ ಬೇಕಂತ ಇವ್ರಿಬ್ರಿಗೂ ಪಾಸ್ತಾ ಮಾಡಾಕತ್ತೀನಿ. ಪಾಸ್ತಾ ಮಾಡಾಕತ್ತೇನೆ ಈಗ. ಸೊ ಪಾಸ್ತಾ ಮಾಡಿ ಆದಮೇಲೆ ನಿಮಗೆ ಸಿಗ್ತೇನೆ. ಪಾಸ್ತಾ ರೆಸಿಪಿ ನನ್ನ ಯೂಟ್ಯೂಬ್ ಚಾನಲ್ ಒಳಗೆ ಅಪ್ಲೋಡ್ ಮಾಡ್ತೇನೆ, ಅಲ್ಲಿ ನೀವು ನೋಡ್ಕೊಬೋದು. ಬರ್ರಿ ಪಾಸ್ತಾ ಮಾಡ್ಕೊಂಬರ್ತೇನೆ ಪಟಾಪಟ. ನೋಡ್ರಿ ಇಲ್ಲೇ ಪಾಸ್ತಾ ರೆಡಿ ಆಗುತ್ತೆ. ನನಗಿಲ್ಲಿ ಬಿಸಿಬೇಳೆ ಬಾತು, ನಂಗೆ ಮೇಲೆ ಆಂಟಿ ಕೊಟ್ಟಾರ ಬಿಸಿಬೇಳೆ ಬಾತು. ಇದನ್ನ ಹಾಕೊಂಡ್ರೆ ಚೆನ್ನಾಗೈತಿ. ಕಟ್ ಮಾಡಿ ಇಲ್ಲ ಬಿಸಿಬೇಳೆ ಬಾತ್ ಇದೆಯಾ ತಗೋಬಾ, ಮತ್ತೆ ಹಾಕಿದ್ನಲ್ಲ. ನೋಡ್ರಿ ಪಾಸ್ತಾ ಮಾಡ್ಕೊಟ್ಟೆ, ಇನ್ನೂ ತಿನ್ನಾಗತ್ತಾನ. ನಾನು ಬಿಸಿಬೇಳೆ ಬಾತ್ ತಿಂದೆ. ನೋಡ್ರಿ ಮಮ್ಮಿ ರಿಟರ್ನ್ಸ್, ದ ಮಮ್ಮಿ ರಿಟರ್ನ್ಸ್ ಫಿಲ್ಮ್ ನೋಡತ್ತಾರ. ಅಕ್ಕಿಗೆ ನಿದ್ದೆ ಬಂದು ತಿಲಾಡಕತ್ತಾಳ. ಆದ್ರ ಬಾ ಮಲಗಿಸ್ತೀನಿ ಅಂದ್ರೆ ಬರಾಕ್ ರೆಡಿ ಇಲ್ಲ. ಹೊರಗೆ ನೋಡ್ರಿ ಮೌಸಮ್ ಹಿಂಗೈತಿ, ಬಿಸಿಲು ಆ ಕಡೆ ಐತಿ. ನಮ್ಮ ಮನೆಗೆ ಒಂಚೂರು ಬಿಸಿಲು ಅನ್ನೋದೊಂದು ಸ್ವಲ್ಪ ಶಾಖ ಬಿಡಂಗಿಲ್ಲ. ಯಾಕಂದ್ರೆ ನಮ್ದು ನೋಡ್ರಿ ಎಲ್ಲಿ ಹಿಂದ ಅಲ್ಲಿ ಹುಡ್ತಾನ ಸೂರ್ಯ. ನಮ್ದು ಮೇನ್ ಡೋರ್ ಇರೋದು ಇಲ್ಲಿ. ಸೊ ಫ್ರೆಂಡ್ಸ್ ನೋಡ್ರಿ, ಅದಾದಮೇಲೆ ನಾನು ಈವ್ನಿಂಗ್ ಆಗ್ತಾ ಬಂದಿತ್ತು. ಈವ್ನಿಂಗ್ ಅಡುಗೆ ಶುರು ಮಾಡ್ಕೊಂಬಿಡಂದ್ರೆ ಜಲ್ದಿ ಅಡುಗೆ ಮಾಡಿಬಿಡೋರು. ಒಂದು ಸ್ವಲ್ಪ ಹೊರಗೆ ಹೋಗೋದಿತ್ತು, ಅದಕ್ಕೆ ಜಲ್ದಿನ ಅಡುಗೆ ಮಾಡಿಟ್ಟು ಹೋಗ್ಬಿಟ್ರೆ ಆತಂಥೇಳಿ ಜಲ್ದಿನ ಮಾಡಾಕತ್ಬಿಟ್ಟೇನಿ. ಅಂದ್ರೆ ಒಂದು ವಿಡಿಯೋ ಶೂಟ್ ಇತ್ತು, ಅಂದ್ರೆ ಕುಕ್ಕಿಂಗ್ ಚಾನಲ್ಗೆ ಒಂದು ರೆಸಿಪಿ ಶೂಟ್ ಇತ್ತು. ಅದಕ್ಕಾಗಿ ಎಲ್ಲ ರೆಡಿ ಮಾಡ್ಕೊಳತ್ತೇನೆ. ಕಟ್ ಮಾಡ್ಕೊಂಡು ರೆಡಿ ಮಾಡಿಕೊಂಡು ಶೂಟಿಂಗ್ ಅಂದ್ರೆ ವಿಡಿಯೋ ಮಾಡಿಕೊಂಡು ಎಲ್ಲ ಮಾಡೋದ್ರೊಳಗೆ ಸ್ವಲ್ಪ ಲೇಟ್ ಆಕೈತಿ. ಅದಕ್ಕಾಗಿ ಜಲ್ದಿನ ಶುರು ಮಾಡ್ಕೊಂಡ್ಬಿಟ್ಟೇನಿ. ಅವ್ರಿಗೆ ಪಾಸ್ತಾ ಹಾಕ್ಕೊಟ್ಟು ಅವ್ರಿಗೆ ತಿನ್ನೋಕೆ ಅದು ಕೊಟ್ಟು ಅದೆಲ್ಲ ತಿಂದರು. ಅದಾದಮೇಲೆ ನಾನು ಒಂದು ಸ್ವಲ್ಪ ಕೂತ್ಕೊಂಡು ರೆಸ್ಟ್ ಮಾಡಿ ಇವಾಗ ಕಿಚನ್ಗೆ ಬಂದೀನಿ. ಕಸ ಗಿಸ ಎಲ್ಲ ಗುಡಿಸಿ ಬಿಟ್ಟೇನೆ. ಆಗಲೇ ಒಂದು 4 ಗಂಟೆ ಆಗಿತ್ತು. ಆಗಲೇ
ಇದನ್ನೆಲ್ಲ ರೆಡಿ ಮಾಡಿಕೊಂಡು ಶೂಟ್ ಮಾಡಿ ಅಷ್ಟರೊಳಗೆ ಒಂದು 6 ಗಂಟೆ 6:30 ಆಗ್ತೈತಿ ಟೈಮ್. ಅದಕ್ಕಾಗಿ ನಮ್ಮ ಮನೆಯವ್ರು 7:00ಗೆ ಬರ್ತಾರೆ. ಅಷ್ಟರೊಳಗೆ ಎಲ್ಲ ಮುಗಿಸ್ಬಿಟ್ಟು ಹೊರಗೆ ಹೋಗ್ಬೇಕಿತ್ತು, ಅದಕ್ಕಾಗಿ ಮುಗಿಸಿದೆ. ಒಂದು ರೆಸಿಪಿ ಶೂಟ್ ಇತ್ತು ನೋಡಿ, ರೆಸಿಪಿನೂ ಕಂಪ್ಲೀಟ್ ಆಯ್ತು. ಈ ರೆಸಿಪಿ ನಾನು ಕುಕಿಂಗ್ ಚಾನಲ್ ಒಳಗೆ ಹಾಕ್ತೀನಿ, ಅಲ್ಲೂ ಕೂಡ ಸಪೋರ್ಟ್ ಮಾಡಿರಿ. ಸೊ ಇವತ್ತಿನ ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡತ್ತೀನಿ. ಇವತ್ತಿನ ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಸಿಗ್ತೇನೆ ರೀ ಮತ್ತೊಂದು ಬ್ಲಾಗ್ ಒಳಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.